ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಅಂತರ್ಜಲ ಈ ವಿಧೇಯಕ ತಿದ್ದುಪಡಿಯನ್ನು ಒಂದು ರೀತಿಯಲ್ಲಿ ಸ್ವಾಗತನ ಮಾಡ್ತೀನಿ. ಆದರೆ ನಮ್ಮ ಗೋವಿಂದರಾಜನ್ನ ಹೇಳಿದಂಗೆ ಈ ಕೃಷಿಯನ್ನು ಅಳವಡಿಸ್ಕೊಂಡು ಅದರ ಜೀವನವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಭಾಳ ಕಷ್ಟ ಆಗ್ತಾ ಇರತಕ್ಕಂಥದ್ದು ದೇವನಹಳ್ಳಿ ಭಾಗ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಕೂಡ ನಾವು ನೋಡಿದ್ದೀವಿ ಸಚಿವರೇ. ಯಾಕೆಂದರೆ ಇವತ್ತು ಆಗಲೇ ನಮ್ಮ ಸಭಾಪತಿಗಳ ಜೊತೆ ನಾವೆಲ್ಲ ವಿದೇಶ ಹೋದಾಗ ಅವ್ರು ಹೇಳಿದ್ರು, ನಾವು ಅಲ್ಲಿ ಹೋದಾಗ ಈಗ ಅದ್ರ ಮೇಲೆ ಒಂದು ಬಾಟ್ಲ್ ನೀರು, ಇಲ್ಲಿ ಬಾಟ್ಲ್ ಇಲ್ಲ, ಇಲ್ಲಿ ಒಂದು ಬಾಟ್ಲ್ ನೀರು, ಆ ಬಾಟ್ಲ್ ಮೇಲೆ ಬಿಸ್ಲರಿ ಅಂತ ಒಂದು ಸ್ಟಿಕ್ಕರು, ಅದನ್ನು ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ, ಸೆಕ್ಯೂರು, ಈ ನೀರನ್ನ ಕುಡಿದ್ರೆ ನಮಗೇನೂ ಅನಿಸಲ್ಲ, ಏನೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಆ ಸೆಕ್ಯೂರನ್ನು ನೀವು ಎಲ್ಲೇ ಹೋದರೂ ಕೂಡ ಜನ ಒಳ್ಳೆ ನೀರಪ್ಪ ಕುಡಿಬೋದು ಅನ್ನೋ ಒಂದು ಭಾವನೆ ತರುವಂಥ ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಯಾಕೆಂದರೆ ಎಲ್ಲಿ ಹೋದರೂ ಕೂಡ ಇವತ್ತು ಆ ನೀರು ಕುಡಿದ್ರೆ ನನಗೆ ಆರೋಗ್ಯ ಕೆಟ್ಟೋಗುತ್ತೆ, ಕಾಯಿಲೆ ಬರುತ್ತೆ, ಜ್ವರ ಬರುತ್ತೆ ಅನ್ನೋದನ್ನು ನಮ್ಮ ಭಾರತೀಯ ಅಕ್ಕ ಕೂಡ ಒಪ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಕಡೆನೂ ಹೋದಾಗ ಇವತ್ತು ಅಡಿಗೆ ಮಾಡೋದಾಗಲಿ, ನಾವು ಮನೆಗಳಲ್ಲಿ ಎಂತೆಂಥ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಹಾಕ್ಕೋತೀವಿ, ಅದು ಬೇರೆ ಬೇರೆ ಈ ಪ್ಯೂರ್ ಬರಬೇಕು ವಾಟರ್ ಅಂತ ಹೇಳಿ ನಾವು ಅಳವಡಿಸ್ಕೋತೀವಿ, ಇಲ್ಲ ಅಂತಲ್ಲ. ಆದರೆ ಇವತ್ತು ಈ ಒಂದು ತಾವು ಏನು ಈ ಅಂತರ್ಜಲ ಎಲ್ಲ ಕಡೆ ಕೂಡ ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಕೇಂದ್ರ ಅಂತರ್ಜಾಲ ಏನು ಪ್ರಾಧಿಕಾರ ಏನಿದೆ ಅದು ಜನವಿಶ್ವಾಸ ಅಧ್ಯಯನ ಜಾರಿಗೆ ಕೂಡ ತಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದನ್ನು ಕೂಡ ತಾವು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀರಿ. ಈಗ ಅಂತರ್ಜಾಲ ಮಟ್ಟ ಹೆಚ್ಚು ಮಾಡಬೇಕು, ಅದಕ್ಕೆ ತಾವು ಏನು ಕ್ರಮ ತಗೋತಾ ಇದ್ದೀರಾ, ಅದರ ಯೋಜನೆಗಳೇನು, ಅದನ್ನು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಿ, ಅದ್ರ ಬಗ್ಗೆ ನೀವು ಇದಕ್ಕೆಲ್ಲದಕ್ಕೂ ಕೂಡ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಆ ದುಡ್ಡು ಖರ್ಚಾಗ್ತಾ ಇರೋದು ಮಾತ್ರ ಗೊತ್ತಾಗ್ತಾ ಇದೆ. ಮತ್ತು ರಿಸಲ್ಟು ಅಲ್ಟಿಮೇಟ್ಲಿ ಏನಾಗ್ತಾ ಇದೆ, ನೀವೇನಾದರೂ ರಿಪೋರ್ಟ್ ತರಿಸ್ಕೋತಾ ಇದ್ದೀರಾ, ನಿಮ್ಗೆ ಏನು ಇಂಪ್ಲಿಮೆಂಟ್ ಆದಮೇಲೆ ಏನಾದರೂ ರಿಸಲ್ಟ್ ಬಂದಿದೆ, ಅದ್ರ ಕಡೆ ಕೂಡ ತಾವು ಗಮನ ಹರಿಸ್ಬೇಕು ಅನ್ನೋದು ನನ್ನ ಮನವಿ. ಮತ್ತು ಈ ಯೋಜನೆಗಳು ಎಷ್ಟು ಮಟ್ಟದಲ್ಲಿ ಅದು ಫಲ ಕೊಡ್ತಾ ಇದೆ ಅನ್ನೋದು ಕೂಡ ತಾವು ಸರ್ಕಾರ ಅದನ್ನು ಅಧ್ಯಯನನ ಅಥವಾ ಮತ್ತು ಸರ್ವೇನ ಮತ್ತು ಇನ್ನೇನು ಮಾಡ್ತೀರೋ ಅನ್ನೋದ್ರ ಬಗ್ಗೆ ತಾವು ಹೇಳಬೇಕಾಗ್ತದೆ. ಯಾಕೆಂದರೆ ಇವತ್ತು ಈ ಒಂದು ಕಾರ್ಯಕ್ರಮಗಳು ಎಲ್ಲ ಕಡೆ ಕೂಡ ನಡೀತಾ ಇದೆ, ಅಂತರ್ಜಾಲ ಹೆಸರಲ್ಲಿ ನಡೀತಾ ಇದೆ, ಬಟ್ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋದು ನನಗೂ ಇರತಕ್ಕಂಥ ಮಾಹಿತಿ. ಈ ಪ್ರಾಧಿಕಾರದ ನಿರೀಕ್ಷಣಾ ಪತ್ರ ಕಡ್ಡಾಯಗೊಳಿಸಿದರೆ ಅದರ ಎಷ್ಟು ಮಟ್ಟಕ್ಕೆ ಎಷ್ಟು ಮಾತ್ರ ಅದು ಕಾರ್ಯರೂಪದಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ತುಂಬ ನಮಗೆ ಕಳಕಳಿ ಇದೆ. ಅದನ್ನು ಅನುಷ್ಠಾನಗಳಿಗೆ ಬಹಳ ಕಡಿಮೆ ಇದೆ, ಅದನ್ನು ಕೂಡ ತಾವು ರಿಪೋರ್ಟ್ ತರಿಸ್ಕೋಬೇಕು. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕೆಲವು ನಗರ ಪ್ರದೇಶಗಳಲ್ಲಿ ಇದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಅನ್ನೋದು ಕೂಡ ಇದೆ, ಅದನ್ನು ಕೂಡ ತಾವು ನೋಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಎಷ್ಟೇ ನಿಯಮಗಳು ತಂದರೂ ಕೂಡ ಇದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಈ ಪ್ರಾಧಿಕಾರ ಆರ್ಥಿಕ ಈ ವರ್ಷ ಕೊನೆಯಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಮತ್ತು ಅವುಗಳ ವಿವರ ನೀವು ಅಧಿಕಾರಿಗಳಿಂದ ಪ್ರತಿ ವರ್ಷ ಕೂಡ ರಿವ್ಯೂ ಮೀಟಿಂಗ್ ಮಾಡಿದಾಗ ಅದನ್ನು ಕೂಡ ಕೇಳಬೇಕು, ಅದನ್ನು ಕೂಡ ಪಡ್ಕೋಬೇಕಾಗ್ತದೆ. ಯಾಕೆಂದರೆ ಪ್ರಾಧಿಕಾರ ರಚನೆ ಮಾಡಿಬಿಡ್ತೀವಿ, ರಚನೆ ಮಾಡಿದ ತಕ್ಷಣವೇ ಅದು ಎಲ್ಲ ಆಗ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಅದು ಯಾವ ರೂಪದಲ್ಲಿ, ಅದು ಬರೀ ಪೇಪರ್ ರೂಪದಲ್ಲಿ ಇರಬಾರ್ದು, ಕಾಗದ ರೂಪದಲ್ಲಿ ಇರಬಾರ್ದು. ಅದು ಅನುಷ್ಠಾನಕ್ಕೆ ಬಂದ ಮೇಲೆ ರಿಸಲ್ಟ್ ಏನು, ಯಾವ ಥರ ಕೆಲಸ ಮಾಡ್ತಾ ಇದೆ ಅನ್ನೋದು, ಜನಗಳಿಗೆ ಯಾವ ಥರ ಡೆಲಿವರಿ ಆಗ್ತಾ ಇದೆ, ನಿಜವಾದ ಅರ್ಥ ಬರುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.